ಒಂದು ಕಾಫಿ ಕುಡಿತಾ ಮಿಕ್ಕ ಮಾತುಕತೆಯನ್ನು ಮುಂದುವರಿಸಬಹುದು ಅಂತ ಹೇಳಿ. ದಯವಿಟ್ಟು. ಕಾಫಿಯಲ್ಲಿ ನಿಮ್ಮ ಫೇವರೇಟ್ ಫಿಲ್ಟರ್ ಕಾಫಿನ ವಾಟ್ ಕೈಂಡ್ ಆಫ್ ಕಾಫಿ ಡು ಯು ಲೈಕ್? ಚೆನ್ನಾಗಿ ಮಾಡಿದ್ರೆ ಫಿಲ್ಟರ್ ಕಾಫಿ ಇಷ್ಟ. ನಮ್ಮ ಎಸ್ಪ್ರೆಸೋ ಸ್ಟೈಲ್ ಬಹಳ ಇಷ್ಟ ಆಗಿದೆ. ಬಟ್ ದಿನ ಬೆಳಗ್ಗೆ ಕುಡಿಯುವಂಥದ್ದು ಬ್ಲ್ಯಾಕ್ ಕಾಫಿನೇ. ಸ್ವಲ್ಪ ಏನು ಲೈಟ್ ಆಗಿರೋದಕ್ಕಾಗಿ ಅದನ್ನ ಕುಡಿಯುವಂಥದ್ದು ಅಭ್ಯಾಸ ಆಗಿದೆ ನನಗೆ. ಸೊ 2 ಫಿಲ್ಟರ್ ಕಾಫಿ ಆರ್ಡರ್ ಮಾಡಿ ಮಾತುಕತೆ ಮುಂದುವರಿಸಬಹುದು ಅಂತ ಹೇಳಿ. ಸರ್ 2 ಒಳ್ಳೆ ಫಿಲ್ಟರ್ ಕಾಫಿ, ಒಳ್ಳೆ ರೈಟ್. ಸೊ ಮೈಸೂರಿನ ರಾಜರನ್ನ ನಾವು ನೋಡ್ಕೊಂಡು ಬಂದ್ರೆ ಈ ಮೈಸೂರಿನ ಅಥವಾ ಅವರ ಆಳ್ವಿಕೆಯದ ಜಾಗದ ಒಂದ್ ರೀತಿಯ ಎಂಟರ್ಪ್ರೈಸಿಂಗ್ ಡೆವಲಪ್ಮೆಂಟ್ ಬಗ್ಗೆ ಬಹಳಷ್ಟು ಅವ್ರು ಫೋಕಸ್ ಮಾಡಿದ್ರು. ಆಗಿನ ಕಾಲದಲ್ಲೇನೆ ಕಾರ್ಖಾನೆಗಳಾಗಿರಬಹುದು ಅಥವಾ ಸರ್ವಾಂಗೀಣ ಅಭಿವೃದ್ಧಿ ಆಗಿರಬಹುದು. ನೀವು ಒಬ್ಬ ಸಂಸದರಾಗಿ ಆಯ್ಕೆಯಾದ ನಂತರದಲ್ಲಿ ಯಾವ ಸೆಕ್ಟರ್ ಬಗ್ಗೆ ನಿಮ್ಗೆ ಹೆಚ್ಚಿನ ಆಸಕ್ತಿ ಇದೆ? ಇಂಥ ಸೆಕ್ಟರ್ ಬಗ್ಗೆ ಮೈಸೂರಿಗೆ ಸೀಮಿತವಾಗಿ ಅಥವಾ ಮೈಸೂರು ಕೊಡಗುಗೆ ಸೀಮಿತವಾಗಿ ಹೇಳೋದಾದ್ರೆ ಇಂಥ ಸೆಕ್ಟರ್ ಇನ್ನಷ್ಟು ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋ ರೀತಿಯದ್ದು? ಇಲ್ಲಿಯ ಆರ್ಥಿಕ ಒಂದು ಬೇಸ್ ಅಂತ ಹೇಳ್ಬೋದು ನಮ್ಮ ಕೃಷಿ ಕ್ಷೇತ್ರ. ಎರಡು ಜಿಲ್ಲೆಗೂ ಕೂಡ, ನಮ್ಮ ಕೊಡಗು ಮತ್ತು ಮೈಸೂರಲ್ಲಿ ಹೆಚ್ಚಾಗಿ ನಮ್ಮ ರೈಸ್ ಬೆಳಿತಾರೆ, ಮತ್ತೆ ರಾಗಿ, ಕಾಟನ್ ಕೂಡ ಒಂದ್ ಸ್ವಲ್ಪ ಬೆಳಿತಾರೆ. ಅದು ಕಡಿಮೆ ಆಗಿದೆ. ಕೂರ್ಗಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಫಿ ಬಹಳ ದೊಡ್ಡ ಒಂದು ಕ್ರಾಪ್ ಅಲ್ಲಿ. ಅದ್ರ ಜೊತೆಗೆ ನಮ್ಮ ಆರೆಂಜ್ ಮತ್ತು ಪೆಪ್ಪರನ್ನು ಕೂಡ ಬೆಳಿತಾರೆ ಅಲ್ಲಿ. ಇದೆಲ್ಲಕ್ಕೂ ಒಂದು ಪ್ರೋತ್ಸಾಹ ಕೊಡ್ಬೇಕಾಗಿದೆ. ಯಾಕಂದ್ರೆ ಇದೇ ನಮ್ಮ ಆರ್ಥಿಕ ಒಂದು ನೆಲೆಗಟ್ಟಾಗಿರೋದ್ರಿಂದ ಇದನ್ನ ಒಂದು ದೊಡ್ಡ ಪ್ರೋತ್ಸಾಹ ಕೊಡ್ಬೇಕಾಗಿರೋದು ಬಹಳ ಮುಖ್ಯ. ಹಾಗೂ ನಮ್ಮ ಪ್ರಧಾನ ಮಂತ್ರಿ ಅವರ ದೃಷ್ಟಿ ಇರೋದು ಈ ರೈತರ ಒಂದು ಇನ್ಕಮ್ ಅನ್ನು ಡಬಲ್ ಮಾಡ್ಬೇಕಾಗಿರುವಂತ ಅವರ ದೃಷ್ಟಿಯನ್ನು ಆಗಿದೆ. ಸೊ ಈ ನಿಟ್ಟಿನಲ್ಲಿ ಕೆಲಸ ಮಾಡಕ್ಕೆ ನಾವು ಸಿದ್ಧ ಆಗಿದ್ದೀವಿ. ಅದ್ರ ಜೊತೆಗೆ 2 ಜಾಗದಲ್ಲೂ ಕೂಡ ಒಂದ್ ರೀತಿಯ ಹೊಂದಾಣಿಕೆ ಇರೋದು ಪ್ರವಾಸೋದ್ಯಮ. ಕೂರ್ಗಲ್ಲಿ ಅದು ಪ್ರಕೃತಿಗೆ ಒಂದು ಕಾಳಜಿ ಇಟ್ಕೊಂಡು ಅದು ಕೆಲಸ ಮಾಡ್ಬೇಕಾಗಿದೆ, ಮತ್ತು ಮೈಸೂರಲ್ಲಿ ನಾವು ಪಾರಂಪರ್ಯ ಕಾಳಜಿ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾಗಿದೆ. ಅದರ ಜೊತೆಗೆ ಮೈಸೂರು ಬೇರೆ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಒಂದು ಸೇತುವೆ ಆಗುತ್ತೆ. ಬಂಡೀಪುರ ಇರ್ಬೋದು, ನಾಗರಹೊಳೆ ಇರ್ಬೋದು, ನಮ್ಮ ಕೂರ್ಗೆ ಇರ್ಬೋದು, ಮತ್ತು ದಕ್ಷಿಣ ಭಾಗದಲ್ಲಿ ಇನ್ನಷ್ಟು ಹಿಲ್ ಸ್ಟೇಷನ್ಸ್, ಊಟಿ ಎಲ್ಲ ಇಲ್ಲಿಂದಾನೇ ಹೋಗ್ಬೇಕಾಗಿದೆ. ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಬರೋದು, ಆಂಧ್ರ ಕಡೆಯಿಂದ ಅವರು ಬರೋರು ಎಲ್ಲರೂ ಮೈಸೂರಿಂದಾನೇ ಕೆಳಕ್ಕೆ ಹೋಗೋದು ಅಥವಾ ಎಲ್ಲ ಭಾಗಕ್ಕೆ ಹೋಗುವಂಥದ್ದು. ಅದಕ್ಕಾಗಿ ಆ ನಿಟ್ಟಿನಲ್ಲೂ ಕೂಡ ಇಲ್ಲಿ ಅಭಿವೃದ್ಧಿ ಮಾಡ್ಬೇಕಾಗಿರೋದು ಬಹಳ ಮುಖ್ಯ. ಸೊ ಇಲ್ಲಿಂದ ಎಲ್ಲ ಶುರು ಅಂತ ನಾವು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಕ್ಕೂ ಕೂಡ ನಾವು ಒಂದಷ್ಟು ತಯಾರಿಗಳನ್ನು ಮಾಡಿದೀವಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರದರ್ಶನ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.